ಯೂಟ್ಯೂಬ್ ಚಾನಲ್. ಸೊ ಈಗ ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು GPSTR ಏನೋ ಪೇಪರ್ 1 ಮಾಡೆಲ್ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ದಾರೆ. ಸೊ ಆ ಒಂದು ಪೇಪರ್ನಲ್ಲಿ ಫಸ್ಟ್ ಪಾರ್ಟ್ ಸೆಕ್ಷನ್ 1 GK ಅಥವಾ ಜನರಲ್ ನಾಲೆಡ್ಜ್ ಪಾರ್ಟ್ ಏನಿದೆ ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಪಾರ್ಟ್ ಏನಿದೆ ಕರೆಂಟ್ ಅಫೇರ್ಸ್ ಅಥವಾ ಏನೋ ಪ್ರಚಲಿತ ವಿದ್ಯಮಾನಗಳು ಅಂತ ಏನು ಹೇಳ್ತೀವಿ. ಸೊ ಆ ಒಂದು ಪೇಪರ್ನ ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಸಾಮಾನ್ಯ ಜ್ಞಾನ ಅಥವಾ GK ಪೇಪರ್ನಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿದ್ರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಏಕೆಂದರೆ ವಿಡಿಯೋ ಮಾಡೋ ಹರಿಬರಲ್ಲಿ ಕೆಲವೊಂದು ಟೈಮಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾ ಹೋಗುತ್ತೆ. ಹಾಗಾಗಿ ಏನಾದರೂ ನಿಮಗೆ ಅನಿಸಿದ್ರೆ ಆ ರೀತಿಯಾಗಿ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಏನಿದೆ, ಸೊ ಪ್ರಚಲಿತ ವಿದ್ಯಮಾನಗಳು ಅಥವಾ ಕರೆಂಟ್ ಅಫೇರ್ಸ್ ಅಂತ ಏನಿದೆ, ಸೊ ಆ ಒಂದು ಪಾರ್ಟ್ನ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕರೆಂಟ್ ಅಫೇರ್ಸಲ್ಲಿ ಫಸ್ಟ್ ಕ್ವಶನ್, ಇದು ಕ್ವಶನ್ ನಂಬರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಪೇಪರ್ 1ನಲ್ಲಿ 1 to 100 ಟೋಟಲ್ ಆಗಿ 100 ಮಾರ್ಕ್ಸ್ಗೆ 100 ಕ್ವಶನ್ಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಕ್ವಶನ್ ನಂಬರ್ ಕಂಟಿನ್ಯೂ ಆಗಿದೆ. 16th ಕ್ವಶನ್ ಈಸ್, ಭಾರತದ ಮೊದಲ ಹೈಡ್ರೋಜನ್ ರೈಲನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಈಸ್ ರೈಲ್ವೆ ಮಂತ್ರಿ ಅಶ್ವಿನ್ ದೇವ್, ಸೆಕೆಂಡ್ ಒನ್ ಈಸ್ ಹರಿಯಾಣ ಮುಖ್ಯಮಂತ್ರಿ, ಥರ್ಡ್ ಒನ್ ಈಸ್ ನರೇಂದ್ರ ಮೋದಿ ಆ್ಯಂಡ್ ಫೋರ್ತ್ ಆಪ್ಷನ್ ಈಸ್ ಗೃಹ ಸಚಿವ ಅಮಿತ್ ಶಾ. ಸೊ ಇಲ್ಲಿ ಭಾರತದ ಮೊದಲ ಹೈಡ್ರೋಜನ್ ರೈಲನ್ನು ಯಾರು ಪ್ರಾರಂಭಿಸಿದರು ಅಂತ ಅಂದರೆ ದಟ್ ಈಸ್ ನರೇಂದ್ರ ಮೋದಿ. ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಸೊ ನರೇಂದ್ರ ಮೋದಿ ಅವರು ಭಾರತದ ಮೊದಲ ದೇಶೀಯವಾಗಿ ನಿರ್ಮಿಸಲಾದಂಥ ಹೈಡ್ರೋಜನ್ ರೈಲನ್ನು ಉದ್ಘಾಟನೆ ಮಾಡ್ತಾರೆ ಅಥವಾ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಈಸ್, 2026ರಲ್ಲಿ ICC ಹಾಲ್ ಆಫ್ ಫೇಮ್ ಭಾರತೀಯ ಕ್ರಿಕೆಟಿಗ 2026ರಲ್ಲಿ ICC ಹಾಲ್ ಆಫ್ ಫೇಮ್ಗೆ ಯಾವ ಒಂದು ಕ್ರಿಕೆಟಿಗ ಇದ್ರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಬಂದು ವಿರಾಟ್ ಕೊಹ್ಲಿ, ಸೌರವ್ ಗಂಗೂಲಿ, ರೋಹಿತ್ ಶರ್ಮಾ ಹಾಗೆ MS ಧೋನಿ ಅಂತ ಇದೆ. ಸೊ ಇಲ್ಲಿ 2020ರ ICC ಹಾಲ್ ಆಫ್ ಫೇಮ್ಗೆ ಭಾರತೀಯ ಕ್ರಿಕೆಟಿಗ ಯಾರಪ್ಪ ಅಂತಂದರೆ ಸೌರವ್ ಗಂಗೂಲಿ ಅವರು ಸೇರ್ಪಡೆ ಆಗ್ತಾರೆ. ಸೊ ICC ಅಧಿಕೃತ ಮಾಹಿತಿ ಕೂಡ ಇದನ್ನು ದೃಢಪಡಿಸಿರುತ್ತೆ. ಹಾಗಾಗಿ ಆಪ್ಷನ್ 2 ದಟ್ ಈಸ್ ಸೌರವ್ ಗಂಗೂಲಿ ಇಸ್ ದ ರೈಟ್ ಆನ್ಸರ್. ಸೊ ಇವರು ಸೇರ್ಪಡೆ ಆದಂಥವ್ರು ಯಾವಾಗ ಅಂತಂದರೆ 2026ರಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 18, ಭಾರತದ ಕ್ಯಾಬಿನೆಟ್ನ ಹಣಕಾಸು ಸಚಿವರು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಬಂದು ನಿರ್ಮಲಾ ಸೀತಾರಾಮನ್, ಆಪ್ಷನ್ 2 ರಾಜನಾಥ್ ಸಿಂಗ್, ಆಪ್ಷನ್ 3 S ಜೈಶಂಕರ್, ಆಪ್ಷನ್ 4 HD ಕುಮಾರಸ್ವಾಮಿ ಅಂತ ಇದೆ. ಸೊ ಭಾರತದ ಕ್ಯಾಬಿನೆಟ್ನ ಹಣಕಾಸು ಸಚಿವರು ಯಾರು ಅಂತ ಅಂದರೆ ಹಣಕಾಸು ಸಚಿವೆ ಅಥವಾ ಸಚಿವರು ನಿರ್ಮಲಾ ಸೀತಾರಾಮನ್. ದಟ್ ಈಸ್ ದ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 19, 2026ರಲ್ಲಿ ನಡೆದ ಭಾರತ ಜಿಂಬಾಬ್ವೆ T20 ಸರಣಿಯಲ್ಲಿ ಭಾರತ ತಂಡದ ನಾಯಕ ಯಾರಾಗಿದ್ರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾರಪ್ಪ ಅಂತ ಅಂದರೆ ಇಲ್ಲಿ ಆಪ್ಷನ್ಸ್ ಬಂದು KL ರಾಹುಲ್, ಆಪ್ಷನ್ 2 ಶ್ರೇಯಸ್ ಅಯ್ಯರ್, ಆಪ್ಷನ್ 3 ಇಶಾನ್ ಕಿಶನ್, ಆಪ್ಷನ್ 4 ಹಾರ್ದಿಕ್ ಪಾಂಡ್ಯ ಅಂತ ಕೊಟ್ಟಿದ್ದಾರೆ. ಸೊ 2026ರ ಭಾರತ ಜಿಂಬಾಬ್ವೆ T20 ಸರಣಿಗೆ ಯಾರು ನಾಯಕರಾಗಿದ್ರು ಅಂತ ಅಂದರೆ ಶ್ರೇಯಸ್ ಅಯ್ಯರ್. ದಟ್ ಈಸ್ ಆಪ್ಷನ್ 2. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಶ್ರೇಯಸ್ ಅಯ್ಯರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 20, 2025ರ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯಾವ ದೇಶದ ಅಧ್ಯಕ್ಷರು ಆಗಮಿಸಿದರು. ಸೊ 2025ರ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಯಾರು ಮುಖ್ಯ ಅತಿಥಿಯಾಗಿ ಯಾವ ದೇಶದ ಅಧ್ಯಕ್ಷರು ಆಗಮಿಸಿದರು ಅಂತ ಕೇಳಿದರೆ ಇಲ್ಲಿ ಸೊ ಆಪ್ಷನ್ಸ್ ಬಂದು ಫ್ರಾನ್ಸ್, ಇಂಡೋನೇಷ್ಯಾ, ಬ್ರೆಜಿಲ್ ಹಾಗೆ ಆಸ್ಟ್ರೇಲಿಯಾ ಅಂತ ಕೊಟ್ಟಿದ್ದಾರೆ. ಸೊ 2025ರ ಕರ್ನಾಟಕ ರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥವರು ಯಾವ ದೇಶದ ಅಧ್ಯಕ್ಷರು ಅಂತ ಕೇಳಿದಾರಲ್ವಾ. ಸೊ ಇಲ್ಲಿ ಆನ್ಸರ್ ಬಂದು ಇಂಡೋನೇಷ್ಯಾ ದೇಶದ ಅಧ್ಯಕ್ಷರು 2025ರ ಒಂದು ಕರ್ನಾಟಕ ರಾಜ್ಯೋತ್ಸವಕ್ಕೆ ಆಗಮಿಸಿದಂಥ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥವರು.
ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ಇಂಡೋನೇಷ್ಯಾ. ಸೊ ನೆಕ್ಸ್ಟ್ ಕ್ವಶನ್, 2025ರಲ್ಲಿ ಕ್ವಶನ್ ನಂಬರ್ 21, 2025ರಲ್ಲಿ ಪರಿಸರ ದಿನದ ಅತಿಥೇಯ ದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ 2025ರ ವಿಶ್ವ ಪರಿಸರ ದಿನದ ಜಾಗತಿಕ ಅತಿಥೇಯ ದೇಶ ಅಂದರೆ ರಿಪಬ್ಲಿಕ್ ಆಫ್ ಕೊರಿಯಾ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೊರಿಯಾ ಅಂದ ತಕ್ಷಣ ಹೇಳ್ಬೋದು ಇಲ್ಲಿ. ಸೊ ಯಾವುದಂದ್ರೆ ಭಾರತ, ಬ್ರೆಜಿಲ್, ಜಪಾನ್ ಹಾಗೆ ದಕ್ಷಿಣ ಕೊರಿಯಾ ಅಂತ ಕೇಳಿದರೆ. ಸೊ ಇಲ್ಲಿ ರಿಪಬ್ಲಿಕ್ ಆಫ್ ಕೊರಿಯಾ ಅಥವಾ ಅತಿಥೇಯ ವಿಶ್ವ ಪರಿಸರ ದಿನದ ಜಾಗತಿಕ ಅತಿಥೇಯ ದೇಶ ಯಾವುದು ಅಂತ ಅಂದರೆ 2025ರಲ್ಲಿ ದಟ್ ಈಸ್ ದಕ್ಷಿಣ ಕೊರಿಯಾ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 22, 2025ರಲ್ಲಿ G7 ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು ಅಂತ ಕೇಳಿದರೆ. ಸೊ G7 ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು ಅಂತಂದರೆ ದಟ್ ಈಸ್ ಕೆನಡಾ. ಇಲ್ಲಿ ಆಪ್ಷನ್ ಬಂದು ಕೆನಡಾ, ಇಟಲಿ, ಜರ್ಮನಿ, ಜಪಾನ್ ಅಂತ ಕೊಟ್ಟಿದ್ದಾರೆ. 2025ರಲ್ಲಿ G7 ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು ಅಂತಂದರೆ ದಟ್ ಈಸ್ ಆಪ್ಷನ್ 1 ಇಸ್ ರೈಟ್ ಆನ್ಸರ್, ದಟ್ ಈಸ್ ಕೆನಡಾ. ನೆಕ್ಸ್ಟ್ ಕ್ವಶನ್, 2025ರಲ್ಲಿ ಇಸ್ರೋ ಉಡಾವಣೆ ಮಾಡಿದ NVS-02 ಉಪಗ್ರಹವು ಯಾವ ವ್ಯವಸ್ಥೆಗೆ ಸಂಬಂಧಿಸಿದೆ ಅಂತ ಕೇಳಿದರೆ. ಸೊ ಇಲ್ಲಿ ಇಸ್ರೋ ಉಡಾವಣೆ ಮಾಡಿರುವಂತಹ NVS-02 ಅನ್ನೋ ಒಂದು ಸ್ಯಾಟಲೈಟ್ ಯಾವ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ. ಸೊ ಆಪ್ಷನ್ಸ್ ಬಂದು ಹವಾಮಾನ, ನ್ಯಾವಿಗೇಷನ್, ಸಂವಹನ ಹಾಗೆ ಕೃಷಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ NVS-02 ಉಪಗ್ರಹ ಅಥವಾ ಸ್ಯಾಟಲೈಟ್ ಯಾವ ಒಂದು ವ್ಯವಸ್ಥೆಗೆ ಸಂಬಂಧಿಸಿದೆ, ನೀವು ಹೆಸರು ನೋಡ್ತಿದ್ದಂಗೆ ಹೇಳ್ಬೋದು, ಇದು ನ್ಯಾವಿಗೇಷನ್ ಅನ್ನೋ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 24, ಬ್ರಿಕ್ಸ್ನಲ್ಲಿ ಹೊಸದಾಗಿ ಸೇರಿಸಿರುವ ದೇಶ ಯಾವುದು ಅಂತ ಕೇಳಿದರೆ. ಸೊ ಇಲ್ಲಿ ಆಪ್ಷನ್ಸ್ ಬಂದು ಇಂಡೋನೇಷ್ಯಾ, ನೇಪಾಳ, ಶ್ರೀಲಂಕಾ ಹಾಗೆ ಬಾಂಗ್ಲಾದೇಶ ಅಂತ ಇದೆ. ಸೊ ಇಲ್ಲಿ ಬ್ರಿಕ್ಸ್ನಲ್ಲಿ ಹೊಸದಾಗಿ ಸೇರಿಸುವಂಥ ದೇಶ ಯಾವುದಪ್ಪ ಅಂತ ಅಂದರೆ ದಟ್ ಈಸ್ ಆಪ್ಷನ್ 1 ಇಂಡೋನೇಷ್ಯಾ. ಸೊ ಇಂಡೋನೇಷ್ಯಾವನ್ನು 2025ರಲ್ಲಿ ಬ್ರಿಕ್ಸ್ಗೆ ಹೊಸ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆ ಆಗಿರುತ್ತೆ. ಸೊ ಹಾಗಾಗಿ ಹೊಸದಾಗಿ ಬಂದಿರುವಂಥದ್ದು ಯಾವುದು ಅಂತ ಅಂದರೆ ಇಂಡೋನೇಷ್ಯಾ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಜಾಗತಿಕ ಹಸಿವು ಸೂಚ್ಯಂಕ ಅಂದರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಪ್ರಕಟಿಸುವ ಸಂಸ್ಥೆ ಯಾವುದು ಅಂತ ಕೇಳಿದರೆ. ಸೊ FAO and second one is Concern Worldwide and Wealth Hunger Life. Third one is UNICEF. Fourth one is UNESCO ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಶನ್ ಬಂದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ ಪ್ರಕಟಿಸುವಂಥ ಸಂಸ್ಥೆ ಯಾವುದು ಅಂತ ಕೇಳಿದರೆ. ಸೊ ಇದನ್ನು ಪ್ರಕಟಿಸುವಂಥ ಸಂಸ್ಥೆ ಯಾವುದು ಅಂದರೆ ಕನ್ಸರ್ನ್ ವರ್ಲ್ಡ್ ವೈಡ್ ಆ್ಯಂಡ್ ವೆಲ್ತ್ ಹಂಗರ್ ಲೈಫ್ ಅನ್ನುವಂಥದ್ದು ಪ್ರಕಟಿಸುವಂಥದ್ದು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಖೇಲೋ ಇಂಡಿಯಾ ವಾಟರ್ ಗೇಮ್ಸ್ ಆಯೋಜಿಸಿದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದರೆ. ಖೇಲೋ ಇಂಡಿಯಾ ವಾಟರ್ ಗೇಮ್ಸ್ ಆಯೋಜಿಸಿದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದರೆ. ಸೊ ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ ಹಾಗೆ ಸಿಕ್ಕಿಂ ಅಂತ ಕೊಟ್ಟಿದ್ದಾರೆ. ಸೊ